ರಾಜ್ಯದ 8 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಭ್ರಷ್ಟರನ್ನ ಬಲೆಗೆ ಬೀಳಿಸುವಂತಹ ಪ್ರಕ್ರಿಯೆ ಹಾಗಾದ್ರೆ ಬೆಳ್ಳಂಬೆಳಗ್ಗೆನೇ ಅಧಿಕಾರಿಗಳಿಂದ ಆಗ್ತಾ ಇದೆಯಾ? ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ 8 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ಆಗಿರೋದ್ರ ಬಗ್ಗೆ ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಳ್ಳಾರಿ, ರಾಯಚೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬಳ್ಳಾರಿಯ ಬಿಸಿಎಂ ತಾಲೂಕಿನ ಅಧಿಕಾರಿ ಲೋಕೇಶ್ ಮನೆ ಮೇಲೆ ದಾಳಿಯಾಗಿದೆ. ಅಪಾರ ಪ್ರಮಾಣದ ಆಸ್ತಿ ಪತ್ರ, ನಗದು, ಚಿನ್ನ ಇಲ್ಲಿ ಪತ್ತೆಯಾಗಿದೆ. ಲೋಕೇಶ್ ಸ್ನೇಹಿತರ ಮನೆ ಮೇಲೂ ಕೂಡ ಈ ದಾಳಿ ಮುಂದುವರಿತಾ ಇದೆ. ಇವರನ್ನ ಕೇಂದ್ರೀಕರಿಸಿ ಇವರಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಪ್ರಾಪರ್ಟಿಗಳು ಇದಾವ ಅನ್ನೋದನ್ನ ಲೋಕಾಯುಕ್ತ ಅಧಿಕಾರಿಗಳು ನೋಡ್ತಾ ಇದ್ದಾರೆ. ಉಳಿದ ಭಾಗದಲ್ಲಿ ಹೇಗೆ ಕತೆ, ಯಾವ್ಯಾವ ಅಧಿಕಾರಿಗಳು ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟವರು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಚಿನ್ನ, ನಗದು ಪತ್ತೆ ಆಗೋದ್ರಲ್ಲಿ ಯಾವುದೇ ಅನುಮಾನಗಳಿರಲ್ಲ ಸಾಮಾನ್ಯವಾಗಿ. ಆದರೆ ಪತ್ತೆಯಾದಂತಹ ಚಿನ್ನ, ನಗದುವಿನ ಪ್ರಮಾಣ ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಆಸ್ತಿ ಪತ್ರಗಳು ಇವರ ಆದಾಯಕ್ಕೂ ಮತ್ತು ಇವರು ಸಂಪಾದನೆ ಮಾಡಿರುವಂತಹ ಆಸ್ತಿಗೂ ಹೆಂಗೆ ಕನೆಕ್ಟ್ ಆಗುತ್ತೆ, ಆಸ್ತಿ ವೃದ್ಧಿಸ್ಕೊಳ್ಳೋ ಕೆಲಸಕ್ಕೆ ಬಂದ ಮೇಲೆ ಆಗಿದೆ, ಇದನ್ನೆಲ್ಲ ನೋಡ್ತಾರೆ. ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಸಾಮಾನ್ಯವಾಗಿ ಹೆಂಗೆ ರೇಡ್ ಮಾಡ್ತಾರೆ ಅಂತ ಅಂದರೆ, ಇವ್ರಿಗೆ ಒಂದಷ್ಟು ದಾಖಲೆಗಳನ್ನು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಥವಾ ಇವರಿಗೆ ಒಂದಷ್ಟು ದಾಖಲೆಗಳು ಸಿಕ್ಕಿರುತ್ತೆ. ಅದು ಪ್ರಾಥಮಿಕ ಹಂತದಲ್ಲಿ ಪ್ರೂವ್ ಆದಾಗಲೇ ಅವ್ರು ಈ ರೀತಿ ಏಕಾಏಕಿ ರೇಡ್ ಮಾಡೋದು. ಸೊ ಸದ್ಯಕ್ಕಂತೂ ರೇಡ್ ಕಂಟಿನ್ಯೂ ಆಗ್ತಾ ಇದೆ.